ಹಲೋ ಮಕ್ಕಳೇ, ಈಗ ಹೊಸ ಕತೆ ಕೇಳೋಣ. ರೆಡಿ ಇದ್ದೀರಾ? ಇವತ್ತೇನಂದರೆ ನಾವು ಒಂದು ಕೋತಿ ಕತೆ ಕೇಳೋಣ. ಕತೆಯ ಹೆಸರು ತುಂಟ ಕೋತಿ. ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಕಾಡಿತ್ತು. ಕಾಡಿನಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಮರದ ಕೆಲಸಗಾರರು ಮರವನ್ನು ಕತ್ತರಿಸಿ ತುಂಡುಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದರು. ದೇವಸ್ಥಾನ ಕಟ್ಟೋದಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ. ಕಾಡಿನಲ್ಲಿ ಪಕ್ಷಿಗಳು, ಹಕ್ಕಿಗಳು ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ವು. ಕೆಲಸಗಾರರು ಕೆಲಸವನ್ನು ತುಂಬ ಚುರುಕಾಗಿ ಮಾಡ್ತಿರುವಾಗ ಮಧ್ಯಾಹ್ನ ಆಯಿತು. ಊಟಕ್ಕೆ ಅಂತ ಮಧ್ಯಾಹ್ನ ಊಟಕ್ಕೆ ಹೋದರು. ಆಗ ಅಲ್ಲಿಗೆ 3 ಕೋತಿಗಳು ಬಂದವು. 1 2 3 ಬಂದ್ವಾ. ಚೇಷ್ಟೆ ಮಾಡ್ತಾ ಎಗರುತ್ತಾ ಆಟ ಆಡ್ತಾ ಇದ್ವು. ದೊಡ್ಡ ಮರದ ತುಂಡಿನಲ್ಲಿ ಸಪೋರ್ಟ್ಗೆ ಅಂತ ಒಂದು ಚಿಕ್ಕ ಮರದ ತುಂಡನ್ನು ಕೆಲಸಗಾರರು ಇಟ್ಟಿದ್ದರು. ಕೋತಿ ಅದನ್ನು ನೋಡಿ ಏನಿದು ಅಂತ ಯೋಚನೆ ಮಾಡಿ ಅದನ್ನು ಎಳೆಯೋ ಕೆಲಸ ಮಾಡೋಣ, ಏನಾಗುತ್ತೋ ಅಂತ ತಟ್ಟನೆ ಎಳೆಯೋದಕ್ಕೆ ಶುರು ಮಾಡಿ ಫಟ್ ಅಂತ ಕೆಳಗಿತ್ತು. ಅಯ್ಯೋ, ಇದೇನಿದು ಅಪಾಯ, ಸ್ವಲ್ಪದರಲ್ಲಿ ಅಪಾಯ ತಪ್ಪಿತು ಅಂತ ಅಲ್ಲಿಂದ 3 ಕೋತಿಗಳು ಓಡೋಗಿ ಮರದ ಕೆಳಗೆ ಕೂತ್ಕೊಂಡು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವು. ಅಮ್ಮಯ್ಯ, ಸ್ವಲ್ಪ ಅದರಲ್ಲಿ ಅಪಾಯ ತಪ್ಪಿತು ನಮಗೆ ಅಂತ. ಇವತ್ತಿನ ಕತೆ ಏನು ಅಂದರೆ, ನಮ್ಮ ದಲದ ವಸ್ತುಗಳನ್ನು ನಾವು ಮುಟ್ಟಬಾರದು, ಅದರ ಹತ್ತಿರ ಹೋಗಬಾರದು ಅಂತ. ಅರ್ಥ ಆಯಿತಾ? ಕತೆ ಇಷ್ಟ ಆಯಿತಾ ಮಕ್ಕಳೇ? ಮತ್ತೆ ಬೇರೆ ಕತೆಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೂಡ ಹುಷಾರಾಗಿರಿ. ಬಾಯ್.